ನಮಸ್ತೆ ವೀಕ್ಷಕರೇ, ಭಾರ್ಗವಿ LLB ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಎಂಬುದನ್ನು ತಿಳಿದುಕೊಳ್ಳೋಣ. ಮುಖವಾಡ ಕಳಚುವತ್ತ ಭಾರ್ಗವಿ ಪಯಣ, ಸಾಕ್ಷಿಯ ಆಕ್ರೋಶ, ಶಕುಂತಲಾ ದೇವಿಯ ಮನವೊಲಿಕೆ. ಮನೆಯಲ್ಲಿ ನಡೆಯುತ್ತಿರುವ ಅನಾಹುತಗಳಿಗೆ ಭಾರ್ಗವಿಯೇ ಕಾರಣ ಎಂದು ಸಾಕ್ಷಿ ಕೆಂಡಾಮಂಡಲವಾಗಿದ್ದಾಳೆ. ಭಾರ್ಗವಿಗೆ ಡಿವೋರ್ಸ್ ಕೊಡಿಸಿ ಮನೆಯಿಂದ ಆಚೆ ಹಾಕುವಂತೆ ಶಕುಂತಲಾ ದೇವಿ ಹತ್ತಿರ ಜಗಳವಾಡುತ್ತಿದ್ದಾಳೆ. ಆದರೆ ಶಕುಂತಲಾ ದೇವಿ ಭಾರ್ಗವಿಗೆ ಮಾನವೀಯತೆಯ ಪಾಠ ಹೇಳಿ ಮನೆಯನ್ನು ಒಗ್ಗೂಡಿಸುವಂತೆ ತಿಳಿಸಿ ಹೇಳಿರುತ್ತಾರೆ. ಅಜ್ಜಿಯ ಮಾತಿನಿಂದ ಪ್ರೇರೇಪಿತರಾದ ಭಾರ್ಗವಿ ತಾನು ದಾರಿ ತಪ್ಪಿದ್ದು ನಿಜವೆಂದು ಒಪ್ಪಿಕೊಂಡು ಶೀಘ್ರದಲ್ಲೇ ಮನೆಯಲ್ಲಿ ಅಡಗಿರುವ ಅಸಲಿ ಮುಖವಾಡಗಳನ್ನು ಬಯಲು ಮಾಡಿ ಮನೆಯನ್ನು ಮತ್ತೆ ಬೃಂದಾವನ ಮಾಡುತ್ತೇನೆ ಎಂದು ಮಾತು ಕೊಡುತ್ತಾಳೆ. ಇನ್ನು JP ಪಾಟೀಲ್ ಮತ್ತು ಭಾರ್ಗವಿ ನಡುವೆ ಬಾಂಧವ್ಯ. ಭಾರ್ಗವಿ JP ಪಾಟೀಲ್ ಅವರ ಬಳಿ ಹೋಗಿ ತನಗೆ ಹುಷಾರಿಲ್ಲದಾಗ ಅವರು ತೋರಿಸಿದ ಕಾಳಜಿಗೆ ಧನ್ಯವಾದ ಅರ್ಪಿಸುತ್ತಾಳೆ. JP ಪಾಟೀಲ್ ಅವರ ಮುಳ್ಳಿನಂತಹ ವ್ಯಕ್ತಿತ್ವದ ಹಿಂದೆ ಮೃದುವಾದ ಮನಸ್ಸಿದೆ ಮತ್ತು ಅವರು ತನ್ನ ತಂದೆ ಎಂದು ಭಾರ್ಗವಿ ಭಾವನಾತ್ಮಕವಾಗಿ ಮಾತನಾಡ್ತಾಳೆ. JP ಪಾಟೀಲ್ ನಿರ್ದೋಷಿ ಎಂಬುದು ಭಾರ್ಗವಿಗೆ ಮನವರಿಕೆಯಾಗಿದ್ದು ಅಸಲಿ ತಪ್ಪಿತಸ್ಥರನ್ನು ಹುಡುಕುವುದಾಗಿ ಅವಳಿಗೆ ಭರವಸೆ ನೀಡುತ್ತಾರೆ. ಗಾಯತ್ರಿ ದೇವಿಯ ಕುತಂತ್ರ ಮತ್ತು ಭಾರ್ಗವಿಯ ಜಾಣ್ಮೆ. ಭಾರ್ಗವಿ JP ಪಾಟೀಲ್ ಜೊತೆ ಮಾತನಾಡಿದ್ದನ್ನು ನೋಡಿ ಗಾಯತ್ರಿ ದೇವಿ ಆತಂಕಕ್ಕೆ ಒಳಗಾಗುತ್ತಾಳೆ. ಏನಾದರೂ ವಿಷಯ ಸೋರಿಕೆಯಾಯಿತೆ ಎಂದು ವಿಚಾರಿಸಿದಾಗ ಭಾರ್ಗವಿ ದಿನಸಿ ತರಲು ಹೋಗಿದ್ದೆ ಎಂದು ಸುಳ್ಳು ನೆಪ ಹೇಳಿ ಅಲ್ಲಿಂದ ನಂಬಿಸುತ್ತಾಳೆ. ಅಲ್ಲದೆ ಗಾಯತ್ರಿ ಹೇಳಿ ಅವರನ್ನು ನಂಬಿಸುತ್ತಾರೆ. ಅಲ್ಲದೆ ಗಾಯತ್ರಿ ದೇವಿಯನ್ನು ದಿನಸಿ ತರಲು ತನ್ನ ಜೊತೆ ಕರೆದೊಯ್ದು ಅವಳನ್ನು ಯಾಮಾರಿಸಿ ಅಲ್ಲಿಂದ ಜಾರಿಕೊಳ್ಳುತ್ತಾಳೆ ಭಾರ್ಗವಿ. ಗಂಗಾ ಮತ್ತು ನಿರ್ಮಲ ನಡುವೆ ಸಂಘರ್ಷ. ಇತ್ತ ಗಂಗಾ ಭಾರ್ಗವಿಯನ್ನು ಹಿಂಬಾಲಿಸಲು ಹೊರಟಾಗ ನಿರ್ಮಲ ಅವಳನ್ನು ತಡೆಯುತ್ತಾಳೆ. JP ಪಾಟೀಲ್ ಬಗ್ಗೆ ಗಂಗಾ ಇಲ್ಲಸಲ್ಲದ ಅನುಮಾನ ಹುಟ್ಟಿಸಲು ಪ್ರಯತ್ನಿಸಿದರೂ ನಿರ್ಮಲ ತನ್ನ ಪತಿಯ ಮೇಲಿರುವ 30 ವರ್ಷಗಳ ನಂಬಿಕೆಯನ್ನು ಬಿಟ್ಟುಕೊಡುವುದಿಲ್ಲ. JP ಪಾಟೀಲ್ ಕೂಡ ಗಂಗಾಳಿಗೆ ಎಚ್ಚರಿಕೆ ನೀಡಿ ಭಾರ್ಗವಿ ರವೀಂದ್ರನ ಮಗಳು ಸತ್ಯದ ಬಿರುಗಾಳಿಯಂತೆ ಬಂದು ನಿನ್ನ ಮುಖವಾಡ ಕಳಚುವುದು ಖಚಿತ ಎಂದು ಸವಾಲು ಹಾಕುತ್ತಾನೆ. ಇನ್ನು ಮುಂದೇನು? ಭಾರ್ಗವಿ ಈಗ ಗಂಗಾಳ ಅಸಲಿ ಮುಖ ಬಯಲು ಮಾಡಲು ಮತ್ತು ಮಕ್ಕಳನ್ನು ಕಾಪಾಡಲು ಪಣ ತೊಟ್ಟಿದ್ದಾಳೆ. ಈ ನಿಟ್ಟಿನಲ್ಲಿ ವಿಕ್ಕಿ ಮತ್ತು ಶಕ್ತಿಪ್ರಸಾದ್ ಅವರ ಸಹಾಯವನ್ನು ಪಡೆಯುವ ಸಾಧ್ಯತೆ ಇದೆ. ಭಾರ್ಗವಿ ತನ್ನ ಬುದ್ಧಿವಂತಿಕೆಯಿಂದ ಗಾಯತ್ರಿ ದೇವಿಯ ಅಸಲಿ ರೂಪವನ್ನು ಮನೆಯವರ ಮುಂದೆ ಯಾವಾಗ ಸಾಬೀತುಪಡಿಸುತ್ತಾಳೆ ಎಂಬುದು ಮುಂದಿನ ಕುತೂಹಲಕಾರಿಯಾದ ವಿಷಯವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.